ದ್ವೇಷ ಭಾಷಣ ಬಿಲ್ ಏನಾಯ್ತು ಸರ್? ಡಿಸ್ಕಷನ್ ಆಯ್ತಾ? ಈ ದ್ವೇಷ ಭಾಷಣ ನಡೀತದೆ, ಡಿಸ್ಕಷನ್ ಆಗಿದೆ. ಸಿಎಂ ಡಿಸಿಎಂ ಇಬ್ರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ, 46 ಲಕ್ಷ 50 ಲಕ್ಷ ಆಗುತ್ತೆ. ಯಾಕೆ ಅಫಿಡವಿಟ್ ಸಲ್ಲಿಸಿಲ್ಲ? ಅದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ. ಮೋದಿ ಸಾಹೇಬ್ರು 10 ಲಕ್ಷ ರೂಪಾಯಿ ಸೂಟ್ ಬಗ್ಗೆ ಅವ್ರು ಅಪ್ಡೇಟ್ ಸಲ್ಲಿಸ್ತಾರ? ಮವಾಡ ಗ್ಲಾಸಸ್ ಹಾಕ್ತಾರೆ, 9,000 ಕೋಟಿ ಫ್ಲೈಟ್ ನಲ್ಲಿ ತಿರುಗ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಸಾಹೇಬ್ರ ಬಗ್ಗೆ ಇವ್ರು ಮಾತನಾಡ್ತಾರಲ್ಲ, ಪ್ರಧಾನಮಂತ್ರಿ ಸ್ಕೀಮ್ ನಲ್ಲಿ ಒಂದು ಟ್ರಸ್ಟ್ ಮಾಡಿದಾರಲ್ಲ, ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಸ್ಕೀಮ್ ಮಾಡಿದಾರಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೇ ಪ್ರಧಾನಮಂತ್ರಿ ಅವ್ರು ಸ್ವಂತ ಟ್ರಸ್ಟ್ ಮಾಡ್ಕೊಂಡಿದ್ದು ನೋಡಿದಾರೆ? ಪ್ರೆಸಿಡೆಂಟ್ ಆಗಲಿ ಪ್ರಧಾನಮಂತ್ರಿಗಳು ಯಾಕೆ ಟ್ರಸ್ಟ್ ಮಾಡಬೇಕಾಗಿತ್ತು? PM ರಿಲೀಫ್ ಫಂಡ್ ಮೊದಲಿಂದ ಐತೆ. PM ರಿಲೀಫ್ ಫಂಡ್ ನಲ್ಲಿ ದುಡ್ಡು ತೊಗೊಂಡು ಎಲ್ಲರೂ ಕೊಡಬಹುದಾಗಿತ್ತು. ಆ ಟ್ರಸ್ಟ್ ಮಾಡಿ ಆ ದುಡ್ಡು ತಗೊಂಡು ಮತ್ತೆ ಸುಪ್ರೀಂ ಕೋರ್ಟ್ನಾಗ ಹೋಗಿ CIG ಕೇಳಬಾರ್ದು, RTIನಾಗ ದಾಯರನ್ನ ಬರಬಾರ್ದು ಅಂತಕ್ಕಂಥದ್ದು ಇದಕ್ಕೇನ ಮಾತಾಡ್ತಾರೆ ಅವರು? ಬಿಜೆಪಿಯವರು ಮಾತಾಡ್ತಾರೆ ಅದ್ರ ಬಗ್ಗೆ? ಮಾತಾಡಿ ಕೇಳ್ರಿ, ಆಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ. ಇದೆ ಅಂತ ಯಾರಿಲ್ಲ ಅಂತ ಹೇಳಿದಾರೆ ಸಮಾಜವಾದಿಗಳು. ಅಷ್ಟು ದೊಡ್ಡ ಅಲ್ಲ, ಈಗ ನೀವು ಜಂಪ್ ಮಾಡ್ತಾ ಇದೀರಾ. ಆ ವಾಚಿನ ಪ್ರೈಸ್ ನೀವ್ ಹೆಂಗ್ ತೀರ್ಮಾನ ಮಾಡ್ತೀರಿ? ಎಷ್ಟು ಸರ್? ಯಾಕಂದ್ರೆ ಫೇಕ್ ವಾಚಸ್ ಗಳದಾವ ವರ್ಲ್ಡ್ ನಲ್ಲಿ. ಅಲ್ಲಲ್ಲ, ನಾನು ಗೋಲ್ಡ್ ಅಲ್ಲಿ ಅಂತ ಹೇಳಿದ್ದು. ರೊನಾಲ್ಡೋ ವೇರ್ಸ್ ಫೇಕ್ ವಾಚಸ್. ರೊನಾಲ್ಡೋ. ಸೊ ಯಾರಿಗೆ ಗುರುತು? ಯಾರು ಕೊಟ್ಟಿರ್ತಾರೆ? ಯಾರಲ್ಲ? ಸುಮ್ಮನೆ ನೀವು ಒಂದ್ಯಾಕೆ ಜಂಪ್ ಮಾಡ್ತೀರಿ? ಅಲ್ರಿ ಈಗ ನಾವು ಅದಕ್ಕೆ ಸಮರ್ಪಕವಾಗಿ ಬಿಜೆಪಿ ನಾಯಕರು ಆಗಿರ್ತಕ್ಕಂಥ ಕೈ ಕೂಡ ಚೆಕ್ ಮಾಡಿ ನೋಡ್ರಿ, ಅವ್ರದ್ದು ಕೈಗಳು ಚೆಕ್ ಮಾಡಿ ನೋಡ್ರಿ, ಯಾರೇನ್ ಹಾಕ್ಯಾರ ಅವ್ರದ್ದು ಗುರ್ತಾಗತ್ತೆ. ನಮ್ದು ಯಾಕೆ ಕೇಳ್ತೀರಿ? ಅವ್ರದ್ದು ಕೈಗಳು ಚೆಕ್ ಮಾಡ್ರಿ, ಗುರ್ತಾಗುತ್ತೆ. ಕೊಟ್ಟಿರ್ಬೋದು, ಅದಕ್ಕೆ ನೋಡ್ರಿ. ಅದ್ರ ಬಗ್ಗೆ ನಾನು ಡಿಫೆಂಡ್ ಮಾಡ್ಕಂತಿಲ್ಲ, ಸಮರ್ಥನೆ ಮಾಡ್ಕೊಳ್ತಿಲ್ಲ. ಐ ಆಮ್ ಜಸ್ಟ್ ಸ್ಪೀಕಿಂಗ್ ದ ಟ್ರೂತ್. ಸೊ ಹೂ ಇಸ್ ವೇರಿಂಗ್ ವಾಟ್ ಐ ಡೋಂಟ್ ನೋ. ಅದಕ್ಕೆ ಕೇಳಿರ್ತಕ್ಕಂಥದ್ದು. ಮತ್ತೆ ಪ್ರಧಾನಮಂತ್ರಿ 10 ಲಕ್ಷ ರೂಪಾಯಿ ಸೂಟ್ ಹಾಕ್ತಿದ್ದಾರೆ, ದಿನಕ್ಕೆ 3 ಟೈಮ್ ಡ್ರೆಸ್. ಚರ್ಚೆ ಯಾಕೆ ಚರ್ಚೆ ಆಗ್ಬಾರ್ದು? ಬರೀ ಕಾಂಗ್ರೆಸ್ನವರಷ್ಟೇ ಚರ್ಚೆ ಆಗ್ಬೇಕಾ? ಇದನ್ನು ಚರ್ಚೆ ಆಗ್ಬೇಕಂತಕ್ಕಂಥ ನಮ್ಮ ವಾದ. ಅದನ್ನು ಕೇಳಿದ್ರೆ ಕೇಳ್ಬೇಕು ನೀವು. ಕಂಪ್ಯಾರಿಸನ್ 2 ಕೇಳಿದ್ರೆ ಕರೆಕ್ಟ್ ಆಗುತ್ತೆ, ಒಂದೇ ಕಂಪೇರ್ ಮಾಡಬೇಡ್ರಿ. ಅಷ್ಟೇ ನಮ್ಮ ವಾದ ನಿಮಗೆ. ಥ್ಯಾಂಕ್ ಯು.